ಸ್ನೇಹಿತರೆ, ದಯವಿಟ್ಟು ಎಚ್ಚರವಾಗಿರಿ. 2026ರ ಫೆಬ್ರವರಿ 15 ಈ ದಿನಾಂಕವನ್ನು ನಿಮ್ಮ ಡೈರಿಯಲ್ಲಿ ಕೆಂಪು ಮಷಿಯಿಂದ ಗುರುತು ಹಾಕಿಕೊಳ್ಳಿ. ಇದು ಸಾಮಾನ್ಯ ದಿನವಲ್ಲ. ಬ್ರಹ್ಮಾಂಡದಲ್ಲಿ ಸಂಭವಿಸದ ಒಂದು ಅಪರೂಪದ ಘಟನೆ ಈ ದಿನ ಸಂಭವಿಸಲು ಸಿದ್ಧವಾಗಿದೆ. ಕಳೆದ 300 ವರ್ಷಗಳಲ್ಲಿ ಸಂಭವಿಸದಂತಹ ಶಕ್ತಿಯುತ ಸಂಯೋಗ ಇದು. ಆ ದಿನ ಆಕಾಶದಲ್ಲಿ ಸೂರ್ಯನಿರುತ್ತಾನೆ, ಆದರೆ ಬೆಳಕು ಇರದು. ಹಗಲಿನಲ್ಲೇ ರಾತ್ರಿ ಉಂಟಾಗುತ್ತದೆ. ಈ ಮಹಾ ಅಂಧಕಾರದ ನಡುವೆ 6 ರಾಶಿಗಳ ಮನೆಗಳಲ್ಲಿ ಕುಬೇರನ ಖಜಾನೆ ತೆರೆಯಲಿದೆ. ಇದು ಭಯ ಹುಟ್ಟಿಸುವ ಮಾತು ಅನ್ನಿಸಬಹುದು, ಆದರೆ ಇದು ಶುದ್ಧ ಜ್ಯೋತಿಷ್ಯ ಸತ್ಯ. ಫೆಬ್ರವರಿ 15ರಂದು ಸಂಭವಿಸುವ ಈ ಭಯಾನಕ ಸೂರ್ಯಗ್ರಹಣವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹಾಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ. ಈ ಗ್ರಹಣ ಕೆಲವರಿಗೆ ವಿಪತ್ತನ್ನು ತರುವ ಸಾಧ್ಯತೆ ಇದೆ, ಆದರೆ ಇಂದೇ ನಾನು ಹೇಳಲಿರುವ 6 ವಿಶೇಷ ರಾಶಿಗಳಿಗೆ ಇದು ವರದಾನದಂತೆ ಪರಿಣಮಿಸಲಿದೆ. ಅವರ ಜೀವನದಲ್ಲಿ ಬೀಗ ಹಾಕಿದ್ದ ಭಾಗ್ಯ ತಾಳೆ ತೆರೆಯುವ ಕ್ಷಣ ಇದು. ಆದರೆ ಎಚ್ಚರ, 6 ರಾಶಿಗಳಲ್ಲೊಂದು ರಾಶಿಗೆ ಧನ ಬರುತ್ತದೆ, ಆದರೆ ಒಂದು ಸಣ್ಣ ತಪ್ಪು ಮಾಡಿದರೆ ಆ ಧನ ಕ್ಷಣದಲ್ಲೇ ಮಣ್ಣಾಗಬಹುದು. ಆ ರಾಶಿ ಯಾವುದು ಮತ್ತು ಯಾವ ಎಚ್ಚರಿಕೆ ಬೇಕು ಎಂಬುದನ್ನು ಮುಂದೆ ವಿವರಿಸುತ್ತೇನೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಬೇಕು. ಈ ಸೂರ್ಯಗ್ರಹಣ ಕುಂಭ ರಾಶಿಯಲ್ಲಿ ಸಂಭವಿಸುತ್ತಿದೆ ಎಂಬುದೇ ಇದರ ಮಹತ್ವವನ್ನು 1000 ಗಟ್ಟಲೆ ಪಟ್ಟು ಹೆಚ್ಚಿಸುತ್ತದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸೂರ್ಯನು ಶನಿದೇವರ ಸ್ವಕ್ಷೇತ್ರವಾದ ಕುಂಭ ರಾಶಿಯಲ್ಲಿ ಗ್ರಹಣಕ್ಕೆ ಒಳಗಾದಾಗ ಸಾಮಾನ್ಯ ಗ್ರಹಣದಂತೆ ಅಲ್ಲದೆ ಅತ್ಯಂತ ಸ್ಫೋಟಕ ಹಾಗೂ ಪರಿವರ್ತನ ಯೋಗ ನಿರ್ಮಾಣವಾಗುತ್ತದೆ. ಇದು ಕೇವಲ ಗ್ರಹಗಳ ಚಲನೆಯಲ್ಲ, ಇದು ಬ್ರಹ್ಮಾಂಡದ ಶಕ್ತಿಗಳ ಮುಖಾಮುಖಿ. ಶನಿಯ ಕಟ್ಟುನಿಟ್ಟು, ನ್ಯಾಯ ಮತ್ತು ಕರ್ಮದ ಶಕ್ತಿ ಒಂದು ಕಡೆ, ಸೂರ್ಯನ ಆತ್ಮಬಲ, ಅಹಂ ಮತ್ತು ಪ್ರಕಾಶ ಇನ್ನೊಂದು ಕಡೆ. ಈ 2 ಶಕ್ತಿಗಳು ಮುಖಾಮುಖಿಯಾದಾಗ ಅದು ಮಹಾ ತೂಫಾನಿನಂತೆ ಕಾರ್ಯನಿರ್ವಹಿಸುತ್ತದೆ. ಈ ಶಕ್ತಿಯ ಅಲೆಗಳು ದುರ್ಬಲವಾದುದನ್ನು ನಾಶ ಮಾಡುತ್ತವೆ, ಆದರೆ ದೃಢವಾಗಿರುವುದನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತವೆ. ಕಲ್ಲನ್ನು ಕರಗಿಸುವಷ್ಟು ಪ್ರಭಾವ ಈ ಯೋಗಕ್ಕಿದೆ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಆದರೆ ಇದರಿಂದ ಭಯಪಡಬೇಕಾದ ಅಗತ್ಯವಿಲ್ಲ. ಶಾಸ್ತ್ರಗಳಲ್ಲಿ ಒಂದು ಗಂಭೀರವಾದ ಸತ್ಯ ಹೇಳಲಾಗಿದೆ: ವಿಷ ಹೊರಬಂದ ನಂತರವೇ ಅಮೃತ ಹೊರಬರುತ್ತದೆ. ಈ ಗ್ರಹಣದ ವಿಷ ಭಾಗವು ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತದೆ. ಅಸ್ಥಿರತೆ, ಅಸಮಾಧಾನ, ಗೊಂದಲ ಮತ್ತು ಹಳೆಯ ವ್ಯವಸ್ಥೆಗಳ ಮೇಲೆ ಕುಸಿತ ಕಂಡುಬರಬಹುದು. ಅನ್ಯಾಯ, ಅಹಂಕಾರ ಮತ್ತು ಅಧರ್ಮದ ಮೇಲೆ ನಿಂತಿರುವ ಶಕ್ತಿಗಳು ಈ ಕಾಲದಲ್ಲಿ ಬಿರುಕು ಬಿಡುತ್ತವೆ. ಆದರೆ ಇದೇ ಸಮಯದಲ್ಲಿ ಧರ್ಮ, ಶ್ರಮ ಮತ್ತು ಸಹನಶೀಲತೆಯಿಂದ ಬದುಕಿದವರಿಗೆ ಇದು ಅಮೃತ ಕಾಲ. ಈ ಗ್ರಹಣದ ಅಮೃತವು ಎಲ್ಲರಿಗೂ ಅಲ್ಲ, ಅದು ಕೇವಲ 6 ವಿಶೇಷ ರಾಶಿಗಳಿಗೆ ಮಾತ್ರ ಲಭಿಸುತ್ತದೆ. ಆ ರಾಶಿಯ ಜೀವನದಲ್ಲಿ ಅಚಾನಕ್ ಧನಪ್ರಾಪ್ತಿ, ಗೌರವ, ಸ್ಥಾನಮಾನ ಮತ್ತು ಭವಿಷ್ಯವನ್ನು ತಿರುಗಿಸುವಂತಹ ಅವಕಾಶಗಳು ಮೂಡಿಬರುತ್ತವೆ. ಅಂದರೆ ಈ ಗ್ರಹಣ ವಿನಾಶಕ್ಕಲ್ಲ, ಇದು ಆಯ್ಕೆ ಮಾಡಿದವರಿಗೆ ಮಾತ್ರ ವರದಾನವಾಗಿ ಪರಿಣಮಿಸುವ ಮಹಾಕಾಲ. 1. ಮೊದಲ ಭಾಗ್ಯಶಾಲಿ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಮಹಾಸೂರ್ಯಗ್ರಹಣವು ಲಾಭದ 11ನೇ ಭಾವದಲ್ಲಿ ಸಂಭವಿಸುತ್ತಿದೆ ಎಂಬುದೇ ಅತಿದೊಡ್ಡ ಶುಭ ಸೂಚನೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ 11ನೇ ಭಾವವು ಆದಾಯ, ಲಾಭ, ಆಸೆ, ಆಕಾಂಕ್ಷೆಗಳ ಪೂರ್ಣತೆ ಮತ್ತು ಸಮಾಜದಲ್ಲಿ ಪ್ರಭಾವ ಹೆಚ್ಚುವ ಭಾವವಾಗಿರುತ್ತದೆ. ಈ ಗ್ರಹಣದ ನಂತರ ಮೇಷರಾಶಿಯವರ ಜೀವನದಿಂದ ಹಣಕಾಸಿನ ಒತ್ತಡ, ಸಾಲದ ಭಾರ ಮತ್ತು ಹಣ ಸಾಲದು ಎಂಬ ಭಾವನೆ ನಿಧಾನವಾಗಿ ಆದರೆ ಶಾಶ್ವತವಾಗಿ ದೂರವಾಗಲು ಆರಂಭಿಸುತ್ತದೆ. ಹಲವು ವರ್ಷಗಳಿಂದ ಕಾರಣವಿಲ್ಲದೆ ನಿಂತಿದ್ದ ಸರಕಾರಿ ಕೆಲಸಗಳು, ಕಚೇರಿಗಳಲ್ಲಿ ಧೂಳು ಹಿಡಿದಂತೆ ಮಲಗಿದ್ದ ಫೈಲುಗಳು ಈಗ ಏಕಾಏಕಿ ಚಲನೆ ಪಡೆದುಕೊಳ್ಳುತ್ತವೆ. ನೀವು ನಿರೀಕ್ಷಿಸದ ಸಮಯದಲ್ಲಿ ನಿರೀಕ್ಷಿಸದ ವ್ಯಕ್ತಿಯಿಂದ ಸಹಾಯ ಅಥವಾ ಅನುಮೋದನೆ ಸಿಗುವ ಸಾಧ್ಯತೆ ಬಹಳ ಹೆಚ್ಚು. ವ್ಯಾಪಾರ ಮಾಡುವವರಿಗೆ ದೊಡ್ಡ ಆರ್ಡರ್, ಹೊಸ ಕ್ಲೈಂಟ್ ಅಥವಾ ಬಹುಮುಖ್ಯ ಒಪ್ಪಂದ ಸಿಗುವ ಬಲವಾದ ಯೋಗವಿದೆ. ಕೆಲವರಿಗೆ ಹಳೆಯ ಪರಿಚಯದ ಮೂಲಕ ದೊಡ್ಡ ಹಣಕಾಸಿನ ಅವಕಾಶದ ಬಾಗಿಲು ತಟ್ಟಬಹುದು. ಆದರೆ ಇಲ್ಲಿ ಒಂದು ಗಂಭೀರ ಎಚ್ಚರಿಕೆ ಇದೆ: ಗ್ರಹಣದ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು. ಶನಿ ಗ್ರಹದ ಶಕ್ತಿ ಈ ಸಮಯದಲ್ಲಿ ತೀವ್ರವಾಗಿರುವುದರಿಂದ ಕಪ್ಪು ಬಣ್ಣ ಧರಿಸಿದರೆ ನಿಮ್ಮ ಸಿದ್ಧವಾಗುತ್ತಿರುವ ಕೆಲಸಗಳಲ್ಲಿ ಅಡೆತಡೆ, ವಿಳಂಬ ಅಥವಾ ಮನಸ್ಸಿನ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಶುಭ್ರ ಅಥವಾ ಹಗುರ ಬಣ್ಣದ ಬಟ್ಟೆ ಧರಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡರೆ ಈ ಗ್ರಹಣ ಮೇಷರಾಶಿಯವರಿಗೆ ಜೀವನದ ದೊಡ್ಡ ತಿರುವಾಗಲಿದೆ. 2ನೇ ಭಾಗ್ಯಶಾಲಿ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಮಹಾಸೂರ್ಯಗ್ರಹಣವು ದಶಮ ಭಾವದಲ್ಲಿ ಅಂದರೆ ಕರ್ಮ ಭಾವದಲ್ಲಿ ತನ್ನ ಪ್ರಬಲ ಪರಿಣಾಮವನ್ನು ಬೀರುತ್ತಿದೆ.
ದಶಮ ಭಾವವು ಉದ್ಯೋಗ, ವೃತ್ತಿ, ಸಮಾಜದಲ್ಲಿ ಸ್ಥಾನಮಾನ ಮತ್ತು ಕೀರ್ತಿಯ ಸಂಕೇತವಾಗಿರುವುದರಿಂದ ಈ ಗ್ರಹಣದ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಅಚ್ಚರಿಯಂತಹ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ನೀವು ನಿರೀಕ್ಷಿಸದೇ ಇದ್ದ ಸಮಯದಲ್ಲಿ ಪದೋನ್ನತಿ, ಹೊಸ ಹೊಣೆಗಾರಿಕೆ ಅಥವಾ ಹೆಚ್ಚಿನ ಆದಾಯದ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಯೋಗ್ಯವಾದ ಗೌರವ ದೊರೆಯುತ್ತದೆ. ನಿರುದ್ಯೋಗಿಗಳಾದ ವೃಷಭ ರಾಶಿಯವರಿಗೆ ಇದು ಹೊಸ ಆರಂಭದ ಕಾಲ. ಬಹುಕಾಲದಿಂದ ನಿರಾಕರಣೆ ಎದುರಿಸುತ್ತಿದ್ದವರು ಫೆಬ್ರವರಿ 15ರ ನಂತರ ಉದ್ಯೋಗದ ಶುಭ ಸುದ್ದಿ ಪಡೆಯುವ ಬಲವಾದ ಯೋಗವಿದೆ. ಹೂಡಿಕೆ, ಷೇರು ಮಾರುಕಟ್ಟೆ, ವ್ಯಾಪಾರ ಅಥವಾ ಹಣಕಾಸು ಸಂಬಂಧಿತ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯ ನಿಜಕ್ಕೂ ಜಾಕ್ಪಾಟ್ ಆಗಿ ಪರಿಣಮಿಸಬಹುದು. ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೊಡ್ಡ ಲಾಭಗಳನ್ನು ತಂದುಕೊಡುತ್ತದೆ. ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಇದೆ. ಲಾಭದ ಆಸೆ ಅಥವಾ ಅತಿಯಾದ ಆತುರದಲ್ಲಿ ನಿಮ್ಮ ಎಲ್ಲ ಹಣವನ್ನು ಒಟ್ಟಿಗೆ ಹೂಡಿಕೆ ಮಾಡಬೇಡಿ. ವಿವೇಕ ಮತ್ತು ತಾಳ್ಮೆಯಿಂದ ತೆಗೆದುಕೊಳ್ಳುವ ಹೆಜ್ಜೆಗಳೇ ಶಾಶ್ವತ ಸಮೃದ್ಧಿಯನ್ನು ನೀಡುತ್ತವೆ. ಈ ಗ್ರಹಣದ ಶಕ್ತಿಯನ್ನು ಸ್ಥಿರಗೊಳಿಸಲು ಮತ್ತು ಧನಲಾಭವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಗ್ರಹಣ ಮುಗಿದ ನಂತರ ಬಡವರಿಗೆ ಅನ್ನದಾನ ಮಾಡುವುದು ಅತ್ಯಂತ ಶುಭಕರ. ಇದು ಕರ್ಮಭಾವವನ್ನು ಶುದ್ಧಗೊಳಿಸಿ ನಿಮ್ಮ ಆದಾಯದ ಮೂಲಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಇದೀಗ ನಾವು ವಿಶೇಷವಾಗಿ ಅತ್ಯಂತ ಎಚ್ಚರಿಕೆಯಿಂದ ಕೇಳಬೇಕಾದ ರಾಶಿ, ಅದೇ ಮಿಥುನ ರಾಶಿ ಬಗ್ಗೆ ಮಾತನಾಡಬೇಕಾಗಿದೆ. ಮಿಥುನ ರಾಶಿಯವರಿಗೆ ಈ ಮಹಾಸೂರ್ಯ ಗ್ರಹಣವು ಭಾಗ್ಯಭಾವದಲ್ಲಿ ಬೀಳುತ್ತಿರುವುದರಿಂದ ಅದೃಷ್ಟವು ನೇರವಾಗಿ ನಿಮ್ಮ ಬೆನ್ನಿಗೆ ನಿಲ್ಲುವ ಕಾಲ ಆರಂಭವಾಗುತ್ತಿದೆ. ಹಲವು ದಿನಗಳಿಂದ ನಿಂತಿದ್ದ ಹಣ ಮರಳಿ ಬರುವ ಸೂಚನೆಗಳು ಸ್ಪಷ್ಟವಾಗಿವೆ. ಪುರಾತನ ಸಾಲಗಳು ತೀರಿಸಿಕೊಳ್ಳುವ ಅವಕಾಶ, ಹಳೆಯ ಹೂಡಿಕೆಗಳಿಂದ ಲಾಭ ಅಥವಾ ಪಿತೃ ಪಾರಂಪರೆಯ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸಾಧ್ಯತೆ ತುಂಬಾ ಹೆಚ್ಚು. ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತಿರುವ ಈ ಸಮಯದಲ್ಲಿ ನೀವು ಬಯಸಿದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿಕೊಳ್ಳುವಷ್ಟು ದೊಡ್ಡ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಆದರೆ ಇಲ್ಲಿ ಒಂದು ಗಂಭೀರ ಮತ್ತು ತಪ್ಪದೆ ಪಾಲಿಸಬೇಕಾದ ಎಚ್ಚರಿಕೆ ಇದೆ. ಈ ಗ್ರಹಣದ ಪ್ರಭಾವದಿಂದ ಮಿಥುನ ರಾಶಿಯವರ ವಾಣಿ ಅತಿಯಾದ ತೀಕ್ಷ್ಣವಾಗಬಹುದು. ಸಣ್ಣ ವಿಷಯಕ್ಕೂ ಕೋಪಗೊಂಡು ಮಾತನಾಡುವ ಪ್ರಭಾವ ಬೆಳೆಯುವ ಸಾಧ್ಯತೆ ಇದೆ. ಕೋಪದಲ್ಲಿ ಹೊರಬರುವ ಒಂದೇ ಒಂದು ಮಾತು ನಿಮ್ಮ ಹಲವು ವರ್ಷಗಳ ಶ್ರಮದಿಂದ ನಿರ್ಮಿತವಾದ ಸಂಬಂಧಗಳನ್ನು, ವ್ಯವಹಾರ ಒಪ್ಪಂದಗಳನ್ನು ಅಥವಾ ಹಣಕಾಸಿನ ಅವಕಾಶಗಳನ್ನು ಕ್ಷಣದಲ್ಲೇ ಹಾಳು ಮಾಡಬಹುದು. ಆದ್ದರಿಂದ ಫೆಬ್ರವರಿ 15ರಂದು ಸಾಧ್ಯವಾದಷ್ಟು ಮೌನ ಪಾಲಿಸುವುದು ಅತ್ಯಂತ ಲಾಭಕರ. ಅಗತ್ಯವಿಲ್ಲದ ಮಾತುಗಳನ್ನು ತಪ್ಪಿಸಿ ಪ್ರತಿಕ್ರಿಯೆ ನೀಡುವ ಮೊದಲು 2 ಬಾರಿ ಯೋಚಿಸಿ. ಜ್ಯೋತಿಷ ದೃಷ್ಟಿಯಿಂದ ಹೇಳುವುದಾದರೆ ಈ ದಿನ ಮಿಥುನ ರಾಶಿಯವರಿಗೆ ಒಂದು ವಿಶೇಷ ಸೂತ್ರ ಇದೆ. ಕಡಿಮೆ ಮಾತನಾಡಿದಷ್ಟು ಹೆಚ್ಚು ಸಂಪಾದಿಸುತ್ತೀರಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿದೊಡ್ಡ ಸಂಪತ್ತಾಗುತ್ತದೆ. 4ನೆಯ ರಾಶಿ ಬಂದು ಸಿಂಹ ರಾಶಿ. ಸಿಂಹ ರಾಶಿಯವರ ಅಧಿಪತಿ ಸ್ವತಃ ಸೂರ್ಯ ದೇವರು ಆಗಿರುವುದರಿಂದ ಸೂರ್ಯನ ಮೇಲೆ ಗ್ರಹಣ ಬೀಳುವುದು ಸಾಮಾನ್ಯ ಘಟನೆಯಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಆಳವಾದ ಶುದ್ಧೀಕರಣದ ಪ್ರಕ್ರಿಯೆ. ಈ ಗ್ರಹಣವು ನಿಮ್ಮ ಬದುಕಿನಲ್ಲಿದ್ದ ಗೊಂದಲ, ಮರೆಮಾಚಿದ ಶತ್ರುಗಳು, ಅಡೆತಡೆಗಳು ಮತ್ತು ಅನ್ಯಾಯಗಳನ್ನು ಹೊರಗೆ ತಂದು ಅವುಗಳಿಗೆ ಅಂತ್ಯ ಕಾಡುವ ಕೆಲಸ ಮಾಡುತ್ತದೆ. ಇದುವರೆಗೆ ಹಿನ್ನೆಲೆಯಲ್ಲಿ ಕುಳಿತು ನಿಮ್ಮ ವಿರುದ್ಧ ಕುತಂತ್ರ ನಡೆಸುತ್ತಿದ್ದವರು ಈಗ ಬಹಿರಂಗವಾಗಿ ಸೋಲುವ ಸ್ಥಿತಿಗೆ ಬರುತ್ತಾರೆ. ನ್ಯಾಯಾಲಯದ ವ್ಯವಹಾರಗಳು, ಕಾನೂನು ಸಂಬಂಧಿತ ಪ್ರಕರಣಗಳು ಅಥವಾ ದೀರ್ಘಕಾಲದಿಂದ ಎಳೆದಾಡುತ್ತಿದ್ದ ವಿವಾದಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವ ಬಲವಾದ ಸೂಚನೆಗಳು ಕಾಣಿಸುತ್ತಿವೆ. ಈ ಗ್ರಹಣದ ನಂತರ ಸಿಂಹ ರಾಶಿಯವರಿಗೆ ವಿದೇಶದಿಂದ ಹಣ ಲಾಭವಾಗುವ ಅತ್ಯಂತ ಶಕ್ತಿಶಾಲಿ ಯೋಗ ನಿರ್ಮಾಣವಾಗುತ್ತಿದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿರುವವರು, ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವವರು ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿದವರಿಗೆ ಅಚಾನಕ್ ದೊಡ್ಡ ಅವಕಾಶಗಳು ದೊರೆಯಬಹುದು. ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ನೆಲೆಸುವ ಕನಸು ಕಾಣುತ್ತಿರುವವರಿಗೆ ಇದು ನಿಜವಾಗುವ ಕಾಲ. ಆದರೆ ಈ ಶಕ್ತಿಯನ್ನು ಸುರಕ್ಷಿತವಾಗಿ ನಿಮ್ಮ ಪರವಾಗಿ ಬಳಸಿಕೊಳ್ಳಲು ಗ್ರಹಣ ಕಾಲದಲ್ಲಿ ಓಂ ಗೃಣಿ ಸೂರ್ಯ ನಮಃ ಎಂಬ ಸೂರ್ಯ ಮಂತ್ರವನ್ನು ಮನಸ್ಸಿನಲ್ಲಿ ಅಥವಾ ನಿಧಾನವಾಗಿ ಜಪಿಸುವುದು ಅತ್ಯಂತ ಅಗತ್ಯ. ಈ ಮಂತ್ರವು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಗ್ರಹಣದ ತೀವ್ರತೆಯನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. 5ನೆಯ ಭಾಗ್ಯಶಾಲಿ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಮಹಾಸೂರ್ಯ ಗ್ರಹಣವು ಪಂಚಮ ಭಾವದಲ್ಲಿ ಬೀಳುತ್ತಿರುವುದು ಅತ್ಯಂತ ಶುಭ ಸೂಚನೆ. ಪಂಚಮ ಭಾವವು ಬುದ್ಧಿ, ಸೃಜನಶೀಲತೆ, ಪ್ರೇಮ, ಸಂತಾನ ಮತ್ತು ಪೂರ್ವ ಪುಣ್ಯಗಳ ಸಂಕೇತವಾಗಿರುವುದರಿಂದ ಈ ಗ್ರಹಣದ ನಂತರ ನಿಮ್ಮ ಚಿಂತನ ಶಕ್ತಿ ಅಸಾಧಾರಣವಾಗಿ ತೀಕ್ಷ್ಣವಾಗುತ್ತದೆ. ನೀವು ಹಿಂದೆ ಯೋಚಿಸದೇ ಇದ್ದಂತಹ ಹೊಸ ಐಡಿಯಾಗಳು, ಹಣ ಮಾಡುವ ವಿಭಿನ್ನ ಮಾರ್ಗಗಳು ಸ್ವತಃ ನಿಮ್ಮ ಮನಸ್ಸಿಗೆ ಬರುತ್ತವೆ. ವ್ಯಾಪಾರ, ಷೇರು ಮಾರುಕಟ್ಟೆ,
ಟ್ರೇಡಿಂಗ್ ಅಥವಾ ರಿಸ್ಕ್ ಇರುವ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಈ ಸಮಯದಲ್ಲಿ ನಿಮ್ಮ ಆಂತರಿಕ ಅಂದಾಜು ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತದೆ. ಹಳೆಯ ಹೂಡಿಕೆಗಳಿಂದ ಅಪ್ರತೀಕ್ಷಿತ ಲಾಭ, ಮರೆತು ಹೋದ ಹಣ ಮರಳಿ ಸಿಗುವುದು ಅಥವಾ ಲಾಟರಿ, ಬಹುಮಾನ, ಬೋನಸ್ ರೂಪದಲ್ಲಿ ಅಚಾನಕ್ ಧನಪ್ರಾಪ್ತಿ ಸಂಭವಿಸುವ ಬಲವಾದ ಯೋಗವಿದೆ. ಈ ಗ್ರಹಣದ ಪ್ರಭಾವವು ಕೇವಲ ಹಣಕಾಸಿಗೆ ಮಾತ್ರ ಸೀಮಿತವಾಗದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ, ತಪ್ಪು ಅರ್ಥಗಳು ದೂರವಾಗುತ್ತವೆ ಮತ್ತು ಸಂಬಂಧಗಳಲ್ಲಿ ಹೊಸ ನಂಬಿಕೆ ಹುಟ್ಟುತ್ತದೆ. ವಿವಾಹಿತರಿಗೆ ಸಂತಾನ ಸುಖದ ಯೋಗವಿದೆ. ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಇದೆ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರನ್ನು ಅವಮಾನಿಸುವುದು, ನಿರ್ಲಕ್ಷಿಸುವುದು ಅಥವಾ ಪ್ರಾಣಿಗಳಿಗೆ ಹಿಂಸೆ ನೀಡುವುದು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು. ಈ ಸಮಯದಲ್ಲಿ ಇಂತಹ ಕೃತ್ಯಗಳು ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆ ದೂರವಾಗುವ ಸಾಧ್ಯತೆ ಇದೆ. ದಯೆ, ಸಹಾನುಭೂತಿ ಮತ್ತು ಮಾನವೀಯತೆ ಕಾಪಾಡಿಕೊಂಡರೆ ಈ ಗ್ರಹಣ ತುಲಾರಾಶಿಯವರಿಗೆ ಅಪಾರ ಸಮೃದ್ಧಿಯನ್ನು ನೀಡುತ್ತದೆ. 6ನೇ ಮತ್ತು ಎಲ್ಲಕ್ಕಿಂತ ಅತ್ಯಂತ ಶಕ್ತಿಶಾಲಿ ರಾಶಿ ಕುಂಭರಾಶಿ. ಈ ಮಹಾಸೂರ್ಯಗ್ರಹಣವು ನಿಮ್ಮದೇ ರಾಶಿಯಲ್ಲಿ ಸಂಭವಿಸುತ್ತಿರುವುದರಿಂದ ಇದರ ಪ್ರಭಾವ ನೇರವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ತಲುಪುತ್ತದೆ. ಸೂರ್ಯ ಮತ್ತು ಶನಿದೇವರ ಸಂಗಮದಿಂದ ಇಲ್ಲಿ ಅಪರೂಪದ ರಾಜಯೋಗ ನಿರ್ಮಾಣವಾಗುತ್ತದೆ. ಇದು ಎಲ್ಲರ ಪಾಲಿಗೆ ಸಿಗುವ ಯೋಗವಲ್ಲ. ಈ ಯೋಗದ ಪರಿಣಾಮವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅಸಾಧಾರಣವಾದ ಆಕರ್ಷಣೆ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತವೆ. ನೀವು ಮಾತನಾಡುವ ಮಾತಿಗೆ ತೂಕ ಬರುತ್ತದೆ. ಜನರು ನಿಮ್ಮ ಅಭಿಪ್ರಾಯಕ್ಕೆ ಗೌರವ ನೀಡಲು ಆರಂಭಿಸುತ್ತಾರೆ. ಸಮಾಜದಲ್ಲಿ ನಿಮ್ಮ ಹೆಸರು, ಸ್ಥಾನಮಾನ ಮತ್ತು ಪ್ರಭಾವ ವೇಗವಾಗಿ ಹೆಚ್ಚಾಗುತ್ತದೆ. ಇದುವರೆಗೆ ನಿಮ್ಮನ್ನು ಗಮನಿಸಿದವರು ಈಗ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಹಣಕಾಸಿನ ದೃಷ್ಟಿಯಿಂದ ನೋಡಿದರೆ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಧನ ಎಲ್ಲಕ್ಕಿಂತ ಹರಿದು ಬರುವಂತಹ ಬಲವಾದ ಯೋಗವಿದೆ. ಉದ್ಯೋಗದಲ್ಲಿರುವವರಿಗೆ ಆದಾಯ ಹೆಚ್ಚಳ, ಬೋನಸ್ ಅಥವಾ ಉನ್ನತ ಹುದ್ದೆಯ ಅವಕಾಶ ದೊರೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ದೊಡ್ಡ ಒಪ್ಪಂದಗಳು ಮತ್ತು ಲಾಭದಾಯಕ ಯೋಜನೆಗಳು ಕೈ ಸೇರಬಹುದು. ಹೂಡಿಕೆ ಕ್ಷೇತ್ರದಲ್ಲಿರುವವರು ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ದೀರ್ಘಕಾಲದ ಲಾಭವನ್ನು ಕಾಣುತ್ತಾರೆ. ಹೊಸ ಉದ್ಯಮ, ಹೊಸ ಕೆಲಸ ಅಥವಾ ಹೊಸ ಯೋಜನೆ ಆರಂಭಿಸಲು ಇದು ಅತ್ಯುತ್ತಮ ಸಮಯ. ಆದರೆ ಇಲ್ಲಿ ಒಂದು ಗಂಭೀರ ಎಚ್ಚರಿಕೆ ಇದೆ. ಅಹಂಕಾರ ತೋರಿಸಬಾರದು. ಶನಿದೇವರಿಗೆ ಅಹಂಕಾರ ಅತ್ಯಂತ ಅಸಹ್ಯ. ಹಣ ಮತ್ತು ಯಶಸ್ಸು ಬಂದ ನಂತರ ನಿಮ್ಮಲ್ಲಿ ಘಮಂಡು ಬೆಳೆಯದೆ ಅದೇ ಶಕ್ತಿ ನಿಮ್ಮಿಂದ ಎಲ್ಲವನ್ನು ಕಿತ್ತುಕೊಳ್ಳಬಹುದು. ಆದ್ದರಿಂದ ವಿನಯವನ್ನು ಕಾಪಾಡಿಕೊಂಡು ಸಾಧ್ಯವಾದಷ್ಟು ದಾನ, ಪುಣ್ಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ನಿಮ್ಮ ವಿನಯ ಮತ್ತು ಸೇವಾ ಭಾವವೇ ನಿಮ್ಮ ಅಪಾರ ಸಂಪತ್ತನ್ನು ಸ್ಥಿರಗೊಳಿಸುವ ನಿಜವಾದ ರಕ್ಷಾ ಕವಚವಾಗುತ್ತದೆ. ಸ್ನೇಹಿತರೆ, ಈ 6 ರಾಶಿಗಳು ಮೇಷ, ವೃಷಭ, ಮಿಥುನ, ಸಿಂಹ, ತುಲಾ ಮತ್ತು ಕುಂಭ ಇವರಿಗೆ ಈ ಮಹಾಸೂರ್ಯಗ್ರಹಣ ನಿಜಕ್ಕೂ ಜೀವನವನ್ನು ತಿರುವು ಮಾಡುವ ಶಕ್ತಿಯನ್ನು ಹೊಂದಿದೆ. ಇವರ ಬದುಕಿನಲ್ಲಿ ಹಣಕಾಸು, ಗೌರವ, ಅವಕಾಶಗಳು ಮತ್ತು ಆತ್ಮವಿಶ್ವಾಸ ಒಂದೇ ಸಮಯದಲ್ಲಿ ಜಾಗೃತವಾಗುವ ಕಾಲ ಇದು. ಆದರೆ ಇದರರ್ಥ ಉಳಿದ ರಾಶಿಗಳಿಗೆ ದೇವರ ಕೃಪೆ ಇಲ್ಲ ಎಂದಲ್ಲ. ಭಗವಂತನ ಕರುಣೆ ಎಲ್ಲರ ಮೇಲೂ ಸಮಾನವಾಗಿಯೇ ಹರಿಯುತ್ತದೆ. ಸತ್ಸಂಕಲ್ಪ ಹೊಂದಿರುವವರು ಯಾವುದೇ ರಾಶಿಯಾದರೂ ಈ ಗ್ರಹಣದ ಶಕ್ತಿಯನ್ನು ತಮ್ಮ ಪರವಾಗಿ ಬಳಸಿಕೊಳ್ಳಬಹುದು. ಮುಖ್ಯವಾದದ್ದು ನಿಮ್ಮ ಕರ್ಮ ಮತ್ತು ಭಾವನೆ. ಮನಸ್ಸು ಶುದ್ಧವಾಗಿದ್ದರೆ ಗ್ರಹಗಳು ಸಹ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತವೆ. ಗ್ರಹಣ ಮುಗಿದ ನಂತರ ಶುದ್ಧತೆಯನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ಮೊದಲಿಗೆ ಸ್ನಾನ ಮಾಡಿ ತಾಜಾ ಹಾಗೂ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ನಂತರ ತಾಮ್ರದ ಲೋಟದಲ್ಲಿ ಶುದ್ಧ ನೀರು, ಅದಕ್ಕೆ ಸ್ವಲ್ಪ ಗಂಗಾಜಲ, ಕೆಂಪು ಚಂದನ, ಕೆಂಪು ಹೂವು ಮತ್ತು ಕೆಲವು ಗೋಧಿ ಕಾಳುಗಳನ್ನು ಸೇರಿಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಅರ್ಘ್ಯ ನೀಡುವಾಗ ನಿಮ್ಮ ದೃಷ್ಟಿಯನ್ನು ನೀರಿನ ಧಾರೆಯ ಮೇಲೆ ಕೇಂದ್ರೀಕರಿಸಿ. ಮನಸ್ಸಿನೊಳಗೆ ಶಾಂತವಾಗಿ ನಿಮ್ಮ ಮನೋಕಾಮನೆಯನ್ನು ಅರ್ಪಿಸಿ. ಶಾಸ್ತ್ರಗಳ ಪ್ರಕಾರ ಗ್ರಹಣದ ನಂತರ ನೀಡುವ ಈ ಅರ್ಘ್ಯ ನೇರವಾಗಿ ಪರಮಾತ್ಮನಿಗೆ ತಲುಪುತ್ತದೆ ಮತ್ತು ಸತ್ಯ ಮನಸ್ಸಿನಿಂದ ಬೇಡಿದ ಇಚ್ಛೆಗಳು ನಿಧಾನವಾಗಿ ಆದರೆ ಖಚಿತವಾಗಿ ಪೂರ್ಣವಾಗುತ್ತವೆ. ಇದು ಸಾಮಾನ್ಯ ಸಮಯವಲ್ಲ. 300 ವರ್ಷಗಳ ನಂತರ ಬಂದ ಈ ಅಪರೂಪದ ಸಂಯೋಗ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ದಾರಿ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.